ವೆಲ್ಕಮ್ ಬ್ಯಾಕ್. ರಾಜ್ಯ ರಾಜಕೀಯದಲ್ಲಿ ಇದೀಗ ಸಂಕ್ರಾಂತಿ ಆಟ ಜೋರಾಗಿ ನಡೀತಾ ಇದೆ. ಒಂದ್ ಕಡೆ ಸಿದ್ದರಾಮಯ್ಯ ಮೆಗಾ ಪ್ಲಾನ್ ಮಾಡ್ತಾ ಇದ್ರೆ ಅದಕ್ಕೆ ಕೌಂಟರ್ ಅನ್ನೋ ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ತಮ್ಮದೇ ತಂತ್ರವನ್ನ ಹೆಣಿತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಓಟವನ್ನ ತಡೆಯೋಕೆ ಸಿದ್ದು ಟೀಮ್ ಮತ್ತೊಂದು ಅಸ್ತ್ರವನ್ನ ಪ್ರಯೋಗ ಮಾಡ್ತಿದ್ರೆ ಅಧಿಕಾರ ಹಂಚಿಕೆ ಸೂತ್ರದ ಅಡಿಯಲ್ಲಿ ಸಿಎಂ ಆಗೋಕೆ ಡಿ.ಕೆ. ಕಸರತ್ತನ್ನ ಮುಂದುವರೆಸಿದ್ದಾರೆ. ಅಲ್ಲಿಗೆ ಈ ಸಂಕ್ರಾಂತಿ ಆಟದಲ್ಲಿ ಡಿ.ಕೆ. ಕಿಂಗ್ ಆಗ್ತಾರಾ ಅಥವಾ ಕಿಂಗ್ ಮೇಕರ್ ಆಗ್ತಾರಾ, ಇಲ್ಲ ಸಿದ್ದು ಹೊಡೆತಕ್ಕೆ ಸಿಕ್ಕು ಮೂಲೆ ಗುಂಪು ಆಗ್ತಾರಾ? ಆ ಎಲ್ಲಾ ಕುತೂಹಲಕ್ಕೆ ಒಂದು ಉತ್ತರ ನಿಮ್ಮ ಮುಂದೆ. ಅಖಾಡದಲ್ಲಿ ತೊಡೆ ತಟ್ಟಿದ್ದ ಸಿದ್ದು ಆ್ಯಂಡ್ ಟೀಮ್, ಸೈಲೆಂಟ್ ಚದುರಂಗದಾಟಕ್ಕಿಳಿದ ಶಿವಕುಮಾರ್, ಅಧಿಕಾರ ಹಂಚಿಕೆ ಮುಹೂರ್ತ ಹತ್ತಿರವಾಗ್ತಾ ಇದ್ದಂತೆ ಕಾಂಗ್ರೆಸ್ ಅಲ್ಲಿ ಬಣ ಬಡಿದಾಟ ಕೂಡ ಹೆಚ್ಚಾಗ್ತಿದೆ. ಕಾಂಗ್ರೆಸ್ ಅಲ್ಲಿ ಪವರ್ ಹೆಚ್ಚಿಗೆ ಮಾಡಿಕೊಳ್ತಾ ಇರೋ ಡಿ.ಕೆ. ಶಿವಕುಮಾರ್ ನಡ ಮುರಿಯೋದಕ್ಕೆ ಸಿದ್ದು ಬಣ ಸಜ್ಜಾಗಿ ನಿಂತಿದೆ ಅಂತೆ. ಡಿ.ಕೆ. ಶಿವಕುಮಾರ್ ವಿದೇಶಕ್ಕೆ ಹೋಗಿದ್ದೆ ತಡ, ಇತ್ತ ಜಾರಕಿಹೊಳಿ ಮನೆಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಶುರುವಾಗಿತ್ತು. ಇದಕ್ಕೆ ಟಕ್ಕರ್ ಕೊಡೋದಕ್ಕೆ ಅಂತ ಟ್ರಬಲ್ ಶೂಟರ್ ದೆಹಲಿಯಲ್ಲಿ ಸೈಲೆಂಟ್ ಆಗಿ ನಡೆಸಿದ್ರು. ಅದರ ಪರಿಣಾಮವೇ ಪರಿಶಿಷ್ಟ ನಾಯಕರ ಡಿನ್ನರ್ ಮೀಟಿಂಗ್ ರದ್ದಾಗಿದ್ದು, ಇಲ್ಲಿಂದಲೇ ಅಸಲಿ ಆಟ ಶುರುವಾಗಿದ್ದು. ಯಾವಾಗ ಡಿನ್ನರ್ ಮೀಟಿಂಗ್ ರದ್ದಾಯಿತೋ ರಾಜಣ್ಣ ಸೇರಿದಂತೆ ಹಲವು ನಾಯಕರು ರೊಚ್ಚಿಗೆದ್ದಿದ್ರು. ಡಿಕೆಗೆ ಅಹಿಂದ ವಿರೋಧಿಯನ್ನು ಪಟ್ಟ ಕಟ್ಟುವ ಪ್ರಯತ್ನ ಕೂಡ ನಡೆದಿತ್ತು. ಅದು ಅಲ್ಲದೆ ಸಿದ್ದು ಪರ ಅಹಿಂದ ಗಟ್ಟಿಯಾಗಿ ನಿಲ್ಲುವಂತೆ ನೋಡಿಕೊಳ್ಳಲಾಯಿತು. ಈಗ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ದಲಿತರ ಮುಖಂಡಗಳು, ಸಚಿವರು, ಮಾಜಿ ಸಚಿವರು, ಶಾಸಕರುಗಳು, ಮಾಜಿ ಶಾಸಕರುಗಳು ಮತ್ತು ಇತರೆ ಮುಖಂಡರುಗಳು ಎಲ್ಲರೂ ಸಭೆ ಒಂದು ಸನ್ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಆಯೋಜನೆ ಮಾಡಬೇಕು ಅಂತ ಉದ್ದೇಶ ಇಟ್ಟಿದ್ರು. ನಾವು ಕೂಡ ಅದೆಲ್ಲ ಚರ್ಚೆ ಮಾಡಿ ಈ ರೀತಿ ಸಭೆ ಮಾಡಬೇಕು, ಪೂರ್ವಭಾವಿ ಸಭೆ ಅದು. ಆ ನಂತರ ವಿಸ್ತೃತವಾಗಿ ಒಂದು ದೊಡ್ಡ ಮಟ್ಟದ ಸಮಾವೇಶನೂ ಕೂಡ ನಮ್ಮ ರಾಜ್ಯದ ಮಧ್ಯಭಾಗ ಚಿತ್ರದುರ್ಗನೋ ಅಥವಾ ದಾವಣಗೆರೆನೋ ಎಲ್ಲರೂ ಮಾಡೋಣ ಅಂತಕ್ಕಂಥ ಒಂದು ಚಿಂತನೆ ಇತ್ತು. ಅಲ್ಲದೆ ಹೈಕಮಾಂಡ್ ಮಟ್ಟದಲ್ಲಿ ಪರಮೇಶ್ವರ್ ನೇತೃತ್ವದ ಡಿನ್ನರ್ ಮೀಟಿಂಗ್ ಮಾಡಬಾರದು ಅಂತ ಹುಕುಂ ಕೂಡ ಬಂದಿತ್ತು. ಇಲ್ಲಿ ಕಾಂಗ್ರೆಸ್ ಅಲ್ಲಿ ಬಣ ಬಡಿದಾಟ ಬಯಲಿಗೆ ಬಂದಿತ್ತು. ಅವರು ಕೇಂದ್ರದಿಂದ ಪರಮೇಶ್ವರ್ ಅವರಿಗೆ ಮಾತಾಡಿ, ನೀವು ಆ ಸಭೆ ನಡೆಸ್ತಕ್ಕಂಥದ್ದು ಈ ಡಿನ್ನರ್ ಪಾಲಿಟಿಕ್ಸ್ ಅಲ್ಲಿ ಈಗಾಗಲೇ ಗೊಂದಲ ಇದೆ, ನೀವು ಈ ಸಂದರ್ಭ ಸರಿ ಇಲ್ಲ ಅಂತ ಹೇಳಿದ್ಮೇಲೆ ಅವರು ಕೂಡ ಅದನ್ನ ಮುಂದೂಡಿದ್ದೇವೆ ಅಂತ ಹೇಳಿ ಪ್ರಕಟಣೆಯನ್ನು ಕೂಡ ಮಾಡೋರು. ಡಿ.ಕೆ. ಶಿವಕುಮಾರ್ ಏನ್ ಸುಮ್ಮನೆ ಕುಳಿತುಕೊಳ್ಳೋ ರಾಜಕಾರಣಿ ಅಲ್ಲ. ಈಗಾಗಲೇ ತಮಿಳುನಾಡಲ್ಲಿ ಪ್ರತ್ಯಂಗಿರ ಹೋಮ ಮಾಡಿ ಶತ್ರುನಾಶದ ಸೂಚನೆ ಕೊಟ್ಟಿದ್ದಾರೆ. ಜೊತೆಗೆ ಡಿನ್ನರ್ ಪಾರ್ಟಿಗೆ ಬ್ರೇಕ್ ಹಾಕಿಸುವಲ್ಲಿ ಯಶಸ್ವಿಯಾಗಿರೋ ಡಿ.ಕೆ. ಮುಂದೆ ಹೆಚ್ಚು ಶಾಸಕರನ್ನ ಸೆಳೆಯಬಹುದು. ಜೊತೆಗೆ ಜಾತಿ ಕಾರ್ಡ್ ಪ್ಲೇ ಮಾಡಿ ಜೆಡಿಎಸ್ ಬುಟ್ಟಿಗೂ ಕೈ ಹಾಕಬಹುದು. ಈ ಎಲ್ಲವನ್ನು ನೋಡ್ತಾ ಇದ್ರೆ ಮುಂದಿನ ಅಕ್ಟೋಬರ್ ವೇಳೆ ಕಾಂಗ್ರೆಸ್ ಅಲ್ಲಿ ಮಹಾ ಸಂಘರ್ಷ ಭುಗಿಲೇಳೋದಂತೂ ಫಿಕ್ಸ್. ಸುಭದ್ರ ಬಹುಮತವನ್ನ ರಾಜ್ಯ ಸರ್ಕಾರಕ್ಕೆ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮತದಾರರು ಕೊಟ್ಟರು. ಆಡಳಿತ ಹಂಚಿಕೆ ಅಥವಾ ಆಡಳಿತದಲ್ಲಿ ಈ ರೀತಿಯಾದ ಜಟಾಪಟಿ ಅನ್ನೋದು ಕೇವಲ ಕಾಂಗ್ರೆಸ್ ಪಕ್ಷದಲ್ಲಿ ಆಗಿದೆ ಅಂತಲ್ಲ. ಬಿಜೆಪಿ ಸರ್ಕಾರ ಇದ್ದ ಅವಧಿಯಲ್ಲೂ ಕೂಡ ಮುಖ್ಯಮಂತ್ರಿ ಬದಲಾವಣೆಗಳ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಸಚಿವ ಸಂಪುಟ ಪುನಾರಚನೆ ಅಂತ ಬಂದಾಗ್ಲೆಲ್ಲ ಕೂಡ ಬಣ ಬಡಿದಾಟ ಆಗ್ತಾ ಇತ್ತು. ಆದ್ರೆ ಹಿಂದ್ಯಾವ ಸರ್ಕಾರಗಳಿಗೂ ಸಿಗದ ಬಹುಮತ, ಇತ್ತೀಚಿನ ದಿನಗಳಲ್ಲಿ ಹಿಂದ್ಯಾವ ಸರ್ಕಾರಕ್ಕೂ ಸಿಗದಷ್ಟು ಸುಭದ್ರವಾದ ಬಹುಮತ ಈ ಸರ್ಕಾರಕ್ಕೆ ಸಿಕ್ಕಿದೆ. ಅಧಿಕಾರ ಹಂಚಿಕೆ ಆಗ್ಲೇಬೇಕು ಅನ್ನೋದಾದ್ರೆ ಸುಸೂತ್ರವಾಗಲಿ, ಜನರ ಅಭಿವೃದ್ಧಿ ಕಡೆಗೆ ಹೆಚ್ಚಿನ ಗಮನ ಕೊಡ್ಲಿ ಅನ್ನೋದು ನಮ್ಮ ಆಶಯ ಕೂಡ. ಇದಾಗಿತ್ತು ಇವತ್ತಿನ ಎಕ್ಸ್ ರೇ. ನಾಳೆ ಇದೇ ಸಮಯಕ್ಕೆ ಸಂಜೆ 7:00 ಮತ್ತೆ 3 ಸುದ್ದಿಗಳ ಸ್ಕ್ಯಾನಿಂಗ್ ರಿಪೋರ್ಟ್ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ವೆಲ್ಕಮ್ ಬ್ಯಾಕ್. ರಾಜ್ಯ ರಾಜಕೀಯದಲ್ಲಿ ಇದೀಗ ಸಂಕ್ರಾಂತಿ ಆಟ ಜೋರಾಗಿ ನಡೀತಾ ಇದೆ. ಒಂದ್ ಕಡೆ ಸಿದ್ದರಾಮಯ್ಯ ಮೆಗಾ ಪ್ಲಾನ್ ಮಾಡ್ತಾ ಇದ್ರೆ ಅದಕ್ಕೆ ಕೌಂಟರ್ ಅನ್ನೋ ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ತಮ್ಮದೇ ತಂತ್ರವನ್ನ ಹೆಣಿತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಓಟವನ್ನ ತಡೆಯೋಕೆ ಸಿದ್ದು ಟೀಮ್ ಮತ್ತೊಂದು ಅಸ್ತ್ರವನ್ನ ಪ್ರಯೋಗ ಮಾಡ್ತಿದ್ರೆ ಅಧಿಕಾರ ಹಂಚಿಕೆ ಸೂತ್ರದ ಅಡಿಯಲ್ಲಿ ಸಿಎಂ ಆಗೋಕೆ ಡಿ.ಕೆ. ಕಸರತ್ತನ್ನ ಮುಂದುವರೆಸಿದ್ದಾರೆ. ಅಲ್ಲಿಗೆ ಈ ಸಂಕ್ರಾಂತಿ ಆಟದಲ್ಲಿ ಡಿ.ಕೆ. ಕಿಂಗ್ ಆಗ್ತಾರಾ ಅಥವಾ ಕಿಂಗ್ ಮೇಕರ್ ಆಗ್ತಾರಾ, ಇಲ್ಲ ಸಿದ್ದು ಹೊಡೆತಕ್ಕೆ ಸಿಕ್ಕು ಮೂಲೆ ಗುಂಪು ಆಗ್ತಾರಾ? ಆ ಎಲ್ಲಾ ಕುತೂಹಲಕ್ಕೆ ಒಂದು ಉತ್ತರ ನಿಮ್ಮ ಮುಂದೆ. ಅಖಾಡದಲ್ಲಿ ತೊಡೆ ತಟ್ಟಿದ್ದ ಸಿದ್ದು ಆ್ಯಂಡ್ ಟೀಮ್, ಸೈಲೆಂಟ್ ಚದುರಂಗದಾಟಕ್ಕಿಳಿದ ಶಿವಕುಮಾರ್, ಅಧಿಕಾರ ಹಂಚಿಕೆ ಮುಹೂರ್ತ ಹತ್ತಿರವಾಗ್ತಾ ಇದ್ದಂತೆ ಕಾಂಗ್ರೆಸ್ ಅಲ್ಲಿ ಬಣ ಬಡಿದಾಟ ಕೂಡ ಹೆಚ್ಚಾಗ್ತಿದೆ.
ಕಾಂಗ್ರೆಸ್ ಅಲ್ಲಿ ಪವರ್ ಹೆಚ್ಚಿಗೆ ಮಾಡಿಕೊಳ್ತಾ ಇರೋ ಡಿಕೆ ಶಿವಕುಮಾರ್ ನಡ ಮುರಿಯೋದಕ್ಕೆ ಸಿದ್ದು ಬಣ ಸಜ್ಜಾಗಿ ನಿಂತಿದೆ ಅಂತೆ. ಡಿಕೆ ಶಿವಕುಮಾರ್ ವಿದೇಶಕ್ಕೆ ಹೋಗಿದ್ದೆ ತಡ, ಇತ್ತ ಜಾರಕಿಹೊಳಿ ಮನೆಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಶುರುವಾಗಿತ್ತು. ಇದಕ್ಕೆ ಟಕ್ಕರ್ ಕೊಡೋದಕ್ಕೆ ಅಂತ ಟ್ರಬಲ್ ಶೂಟರ್ ದೆಹಲಿಯಲ್ಲಿ ಸೈಲೆಂಟ್ ಆಗಿ ನಡೆಸಿದ್ರು. ಅದರ ಪರಿಣಾಮವೇ ಪರಿಶಿಷ್ಟ ನಾಯಕರ ಡಿನ್ನರ್ ಮೀಟಿಂಗ್ ರದ್ದಾಗಿದ್ದು, ಇಲ್ಲಿಂದಲೇ ಅಸಲಿ ಆಟ ಶುರುವಾಗಿದ್ದು. ಯಾವಾಗ ಡಿನ್ನರ್ ಮೀಟಿಂಗ್ ರದ್ದಾಯಿತೋ ರಾಜಣ್ಣ ಸೇರಿದಂತೆ ಹಲವು ನಾಯಕರು ರೊಚ್ಚಿಗೆದ್ದಿದ್ರು. ಡಿಕೆಗೆ ಅಹಿಂದ ವಿರೋಧಿಯನ್ನು ಪಟ್ಟ ಕಟ್ಟುವ ಪ್ರಯತ್ನ ಕೂಡ ನಡೆದಿತ್ತು. ಅದು ಅಲ್ಲದೆ ಸಿದ್ದು ಪರ ಅಹಿಂದ ಗಟ್ಟಿಯಾಗಿ ನಿಲ್ಲುವಂತೆ ನೋಡಿಕೊಳ್ಳಲಾಯಿತು. ಈಗ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ದಲಿತರ ಮುಖಂಡಗಳು, ಸಚಿವರು, ಮಾಜಿ ಸಚಿವರು, ಶಾಸಕರುಗಳು, ಮಾಜಿ ಶಾಸಕರುಗಳು ಮತ್ತು ಇತರೆ ಮುಖಂಡರುಗಳು ಎಲ್ಲರೂ ಸಭೆ ಒಂದು ಸನ್ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಆಯೋಜನೆ ಮಾಡಬೇಕು ಅಂತ ಉದ್ದೇಶ ಇಟ್ಟಿದ್ರು. ನಾವು ಕೂಡ ಅದೆಲ್ಲ ಚರ್ಚೆ ಮಾಡಿ ಈ ರೀತಿ ಸಭೆ ಮಾಡಬೇಕು, ಪೂರ್ವಭಾವಿ ಸಭೆ ಅದು. ಆ ನಂತರ ವಿಸ್ತೃತವಾಗಿ ಒಂದು ದೊಡ್ಡ ಮಟ್ಟದ ಸಮಾವೇಶನೂ ಕೂಡ ನಮ್ಮ ರಾಜ್ಯದ ಮಧ್ಯಭಾಗ ಚಿತ್ರದುರ್ಗನೋ ಅಥವಾ ದಾವಣಗೆರೆನೋ ಎಲ್ಲರೂ ಮಾಡೋಣ ಅಂತಕ್ಕಂಥ ಒಂದು ಚಿಂತನೆ ಇತ್ತು. ಅಲ್ಲದೆ ಹೈಕಮಾಂಡ್ ಮಟ್ಟದಲ್ಲಿ ಪರಮೇಶ್ವರ್ ನೇತೃತ್ವದ ಡಿನ್ನರ್ ಮೀಟಿಂಗ್ ಮಾಡಬಾರದು ಅಂತ ಹುಕುಂ ಕೂಡ ಬಂದಿತ್ತು. ಇಲ್ಲಿ ಕಾಂಗ್ರೆಸ್ ಅಲ್ಲಿ ಬಣ ಬಡಿದಾಟ ಬಯಲಿಗೆ ಬಂದಿತ್ತು. ಅವರು ಕೇಂದ್ರದಿಂದ ಪರಮೇಶ್ವರ್ ಅವರಿಗೆ ಮಾತಾಡಿ, ನೀವು ಆ ಸಭೆ ನಡೆಸ್ತಕ್ಕಂಥದ್ದು ಈ ಡಿನ್ನರ್ ಪಾಲಿಟಿಕ್ಸ್ ಅಲ್ಲಿ ಈಗಾಗಲೇ ಗೊಂದಲ ಇದೆ, ನೀವು ಈ ಸಂದರ್ಭ ಸರಿ ಇಲ್ಲ ಅಂತ ಹೇಳಿದ್ಮೇಲೆ ಅವರು ಕೂಡ ಅದನ್ನ ಮುಂದೂಡಿದ್ದೇವೆ ಅಂತ ಹೇಳಿ ಪ್ರಕಟಣೆಯನ್ನು ಕೂಡ ಮಾಡೋರು. ಡಿಕೆ ಶಿವಕುಮಾರ್ ಏನ್ ಸುಮ್ಮನೆ ಕುಳಿತುಕೊಳ್ಳೋ ರಾಜಕಾರಣಿ ಅಲ್ಲ. ಈಗಾಗಲೇ ತಮಿಳುನಾಡಲ್ಲಿ ಪ್ರತ್ಯಂಗಿರ ಹೋಮ ಮಾಡಿ ಶತ್ರುನಾಶದ ಸೂಚನೆ ಕೊಟ್ಟಿದ್ದಾರೆ. ಜೊತೆಗೆ ಡಿನ್ನರ್ ಪಾರ್ಟಿಗೆ ಬ್ರೇಕ್ ಹಾಕಿಸುವಲ್ಲಿ ಯಶಸ್ವಿಯಾಗಿರೋ ಡಿಕೆ ಮುಂದೆ ಹೆಚ್ಚು ಶಾಸಕರನ್ನ ಸೆಳೆಯಬಹುದು. ಜೊತೆಗೆ ಜಾತಿ ಕಾರ್ಡ್ ಪ್ಲೇ ಮಾಡಿ ಜೆಡಿಎಸ್ ಗುಟ್ಟಿಗೂ ಕೈ ಹಾಕಬಹುದು. ಈ ಎಲ್ಲವನ್ನು ನೋಡ್ತಾ ಇದ್ರೆ ಮುಂದಿನ ಅಕ್ಟೋಬರ್ ವೇಳೆ ಕಾಂಗ್ರೆಸ್ ಅಲ್ಲಿ ಮಹಾಸಂಘರ್ಷ ಭುಗಿಲೇಳೋದಂತೂ ಫಿಕ್ಸ್. ಸುಭದ್ರ ಬಹುಮತವನ್ನ ರಾಜ್ಯ ಸರ್ಕಾರಕ್ಕೆ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮತದಾರರು ಕೊಟ್ಟರು. ಆಡಳಿತ ಹಂಚಿಕೆ ಅಥವಾ ಆಡಳಿತದಲ್ಲಿ ಈ ರೀತಿಯಾದ ಜಟಾಪಟಿ ಅನ್ನೋದು ಕೇವಲ ಕಾಂಗ್ರೆಸ್ ಪಕ್ಷದಲ್ಲಿ ಆಗಿದೆ ಅಂತಲ್ಲ. ಬಿಜೆಪಿ ಸರ್ಕಾರ ಇದ್ದ ಅವಧಿಯಲ್ಲೂ ಕೂಡ ಮುಖ್ಯಮಂತ್ರಿ ಬದಲಾವಣೆಗಳ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಸಚಿವ ಸಂಪುಟ ಪುನಾರಚನೆ ಅಂತ ಬಂದಾಗ್ಲೆಲ್ಲ ಕೂಡ ಬಣ ಬಡಿದಾಟ ಆಗ್ತಾ ಇತ್ತು. ಆದ್ರೆ ಹಿಂದ್ಯಾವ ಸರ್ಕಾರಗಳಿಗೂ ಸಿಗದ ಬಹುಮತ, ಇತ್ತೀಚಿನ ದಿನಗಳಲ್ಲಿ ಹಿಂದ್ಯಾವ ಸರ್ಕಾರಕ್ಕೂ ಸಿಗದಷ್ಟು ಸುಭದ್ರವಾದ ಬಹುಮತ ಈ ಸರ್ಕಾರಕ್ಕೆ ಸಿಕ್ಕಿದೆ. ಅಧಿಕಾರ ಹಂಚಿಕೆ ಆಗ್ಲೇಬೇಕು ಅನ್ನೋದಾದ್ರೆ ಸುಸೂತ್ರವಾಗಲಿ, ಜನರ ಅಭಿವೃದ್ಧಿ ಕಡೆಗೆ ಹೆಚ್ಚಿನ ಗಮನ ಕೊಡ್ಲಿ ಅನ್ನೋದು ನಮ್ಮ ಆಶಯ ಕೂಡ. ಇದಾಗಿತ್ತು ಇವತ್ತಿನ ಎಕ್ಸ್ ರೇ. ನಾಳೆ ಇದೇ ಸಮಯಕ್ಕೆ ಸಂಜೆ 7:00 ಮತ್ತೆ 3 ಸುದ್ದಿಗಳ ಸ್ಕ್ಯಾನಿಂಗ್ ರಿಪೋರ್ಟ್ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.